ಹಾಯ್ ಗಾಯ್ಸ್, ನಾನು ನಿಮ್ಮನೆ ಮಗಳು ನಗುವಿನ ಒಡತಿ ಕನ್ನಡ ಬ್ಲಾಗ್ ಮಾತಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಮಾರ್ನಿಂಗ್ ಆಗಿದೆ. ಇದು ಆ್ಯಕ್ಚುಲಿ ಲಾಸ್ಟ್ ನೈಟ್ ವಿಡಿಯೋ. ಇದು ಆದಮೇಲಿಂದ ಥರ್ಸ್ಡೇ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ವೆಡ್ನೆಸ್ಡೇ ನೈಟು ಅಲ್ಲಿ ಎಲ್ಲ ಬಾಗಿಲು ಕೆಲಸ ಎಲ್ಲ ಮುಗಿಸೋಗಿದ್ರಲ್ವ, ಅದಕ್ಕೋಸ್ಕರ ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಏಕೆಂದರೆ ಗುರುವಾರ ಬೆಳಗ್ಗೆ ಅದೇ ಆ್ಯಸಿಡ್ ವಾಶ್ ಅಂತ ಟೈಲ್ಸ್ ವಾಶ್ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಮ್ಮ ಮತ್ತು ನಮ್ಮ ಮನೆಯವರು ಆಲ್ರೆಡಿ ಹೋಗೋರು ಕ್ಲೀನ್ ಮಾಡ್ತಿದ್ರು. ನನ್ನ ಮನೇಲಿ ರೈಸ್ ಗೀಸ್ ಇಟ್ಬಿಟ್ಟು, ಅಂದರೆ ಮತ್ತೆ ಬಂದು ಮಾಡೋಕ್ಕಾಗಲ್ಲ, ಯಾಕೆಂದರೆ ಡಸ್ಟೆಲ್ಲ ಆಗಿರುತ್ತಲ್ವ. ಅದಕ್ಕೋಸ್ಕರ ನನ್ನ ಮಗಳೂ ಅದೇ ಯಶು ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಲ್ಲ, ಆ ಹುಡುಗಿ ಹತ್ರ ಬಿಟ್ಟು ನಾನು ಹೋಗಿದ್ದೆ. ಅವಳ ಹತ್ರ ಆರಾಮಾಗಿ ಆಟಾಡ್ಕೊಂಡಿರ್ತಾರೆ, ಹಾಗಾಗಿ ಸ್ವಲ್ಪ ಟೆನ್ಷನ್ ಇಲ್ಲ ಅವಳ ಹತ್ರ ಇದ್ದರೆ ಮಗು. ಬಿಟ್ಟು ನಾನಿಲ್ಲಿ ಬಂದು ಇಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಫುಲ್ಲು ಡಸ್ಟ್ ಇತ್ತು, ಅಂದರೆ ಮರದ್ದು ಅವರು ಶೈನಿಂಗ್ ಇದು ಮಾಡ್ತಾರಲ್ವ, ಅದಕ್ಕೋಸ್ಕರ ತುಂಬ ಟೈಮ್ ಹಿಡಿಯಿತು. ನಾನು ಇದರಲ್ಲೆಲ್ಲ ಕಟ್ ಮಾಡಿ ಓಡಿಸಿ ಅಪ್ಲೋಡ್ ಮಾಡಿದ್ದೀನಿ. ಅಮ್ಮ ಅಡುಗೆ ಮನೆಯೆಲ್ಲ ದೇವ್ರ ಮನೆಯೆಲ್ಲ ಮಾಡ್ಕೊತಿದ್ರು. ಅವರು ಸಣ್ಣ ಪುಟ್ಟ ಸ್ಕ್ರೂ ಎಲ್ಲ ಬಿದ್ದಿರುತ್ತಲ್ವ, ಅದನ್ನು ನೋಡ್ಬಿಟ್ಟು ಜೋಪಾನವಾಗಿ ಎತ್ತಿಡ್ತಿದ್ರು ನಮ್ಮ ಮನೆಯವರು. ನಾನು ಅದೇ ಬಣ್ಣ ಹೊಡೆಯೋ ಬ್ರಷ್ ಇರುತ್ತೆ ನೋಡಿ, ಅದನ್ನು ಈ ಸಣ್ಣ ಗೋಡೆ ಇರುತ್ತಲ್ಲ ಅದರಲ್ಲೆಲ್ಲ ಡಸ್ಟು ತೊಗೊತಾ ಇದ್ದೆ. ಅದೆಲ್ಲ ನೀಟಾಗಿ ಹೋದರೆ ಅವ್ರು ವಾಶ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ. ನಮ್ಮ ಮನೆ ಅಲ್ವಾ, ನಾವು ಕ್ಲೀನ್ ಮಾಡಿಕೊಂಡ್ರೆ ಅವರು ನಾವೆಷ್ಟು ಕ್ಲೀನಾಗಿ ಅವ್ರಿಗೆ ಕೊಟ್ಟಿರ್ತೀವೋ ಅಷ್ಟೇ ಕ್ಲೀನಾಗಿ ಅವರು ನಮಗೆ ಮಾಡಿಕೊಡ್ತಾರೆ. ನಾವೇ ಬೇಕಾಬಿಟ್ಟು ಕಸ ಎಲ್ಲ ಗುಡಿಸ್ಕೊಟ್ರೆ ಅವರು ಹಿಂಗೆಲ್ಲ ಮಾಡಿದ್ದೀರಾ ಅಂದ್ಬಿಟ್ಟು ಮಾಡ್ತಾರೆ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಮಾತು ಹೇಳಬೇಕು, ತುಂಬ ಜನ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇಲ್ಲ, ಕೆಲವೊಬ್ಬರು ಪ್ರಾಂಪ್ಟಾಗಿ ಇದ್ದೀರಾ. ಬಟ್ ಇನ್ನು ಕೆಲವೊಬ್ಬರು ಅವ್ರು ನಮ್ಮಿಂದ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನಮಗೆ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಏನಕ್ಕೆ ವಿಷಯ ಅಂತ ಗೊತ್ತಿಲ್ಲ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಚಿಂತಿಲ್ಲ, ಬಟ್ ಸಪೋರ್ಟ್ ಹೆಸರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಒನ್ ಡೇ ಕಳೆದಾದ್ಮೇಲಿಂದ ಅನ್ಸಬ್ಸ್ಕ್ರೈಬ್ ಮಾಡೋದಿದೆಯಲ್ಲ, ಅದನ್ನ ಏನೋ ಅದು ಒಳ್ಳೆ ಸೂಚನೆ ಅನಿಸಲ್ಲ. ನೀವು ಆ ಥರ ಮಾಡೋದ್ರಿಂದ ನಿಮಗೂ ಅದೇ ಥರನೇ ಆಗೋದು. ಈ ವಿಡಿಯೋ ಇಷ್ಟ ಆಯಿತಾ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಹೋಗಿ. ಹಣೆ ಬರ ಯಾರ್ದು ಹೆಂಗೆ, ಯಾರು ವಿಡಿಯೋಗೆ ಯಾರು ಲೈಕ್ ಮಾಡಬೇಕು ಅನ್ನೋದು ದೇವ್ರು ಡಿಸೈಡ್ ಮಾಡ್ತಾನಲ್ವ. ನಾವೇನೋ ಒಂದು ಶ್ರಮ ಕೊಟ್ಟು ಏನೋ ಮನೇಲಿ ಇದ್ದೀವಲ್ಲ ಹೆಣ್ಮಕ್ಳು, ಇದರಿಂದನಾರ ಒಂದು ಇದಾಗುತ್ತೆ ಅಂತ ನಾವು ಕಷ್ಟಪಟ್ಟು ಎಲ್ಲ ಮಾಡ್ತೀವಿ. ಸಪೋರ್ಟ್ ತೊಗೊಂಡು ಆ ಕಡೆಯಿಂದ ಸಪೋರ್ಟ್ ಕೂಡ ಬಂದು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋದಿದೆಯಲ್ಲ, ಅದು ಸರಿ ಅನಿಸಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ನಿನ್ನೆ 3-4 ಜನ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ. ವಿಷಯ ಏನಂತ ಗೊತ್ತಿಲ್ಲ. ಒಂದಿಬ್ಬರು ಮಾತ್ರ ಪ್ರಾಂಪ್ಟಾಗಿದ್ದಾರೆ, ಅದು ನಾನು ಒಪ್ಕೊತೀನಿ. ಬಟ್ ಮಿಕ್ಕವರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇದು ಥರ್ಸ್ಡೇ ಮಾರ್ನಿಂಗ್ ಆಗಿದೆ. ಬೆಳಗ್ಗೆ ಬೇಗನೆ ಎದ್ದು ನೆಕ್ಸ್ಟ್ ಈಗ ಮಿಷಿನ್ಗೆ ಬಟ್ಟೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ನೆಂಟರೆಲ್ಲ ಬಂದರೆ ಅದೆಲ್ಲ ಕೆಲಸ ಅದು ಸಾಗೋದಿಲ್ಲ. ಅದಕ್ಕೋಸ್ಕರ ಇದು ಎಷ್ಟು ಬಟ್ಟೆ ಇದೆಯೋ ವಾಶ್ ಮಾಡೋದು ಅದೆಲ್ಲನೂ ಹಾಕಿಬಿಟ್ಟು ಒಂದು 3 ರೌಂಡು ಮಿಷಿನ್ಗೆ ಹಾಕ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಸ್ಕೊಂಡು ಈಗ ಮೇಲ್ಗಡೆ ಒಣಾಕ್ತಾ ಇದ್ದೀನಿ. ಅದೊಂದು ಸಖತ್ ಬೇಜಾರಾಯಿತು ಗಾಯ್ಸ್. ಏನಕ್ಕೆ ಹಾಗೆ ಮಾಡ್ತೀರಾ? ಸಪೋರ್ಟ್ ಹೆಸರಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಕೊತೀರಾ, ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ. ಅದೇ ಈ ಕೀರ್ತಿ ಅಂಥವರಿಗೆಲ್ಲ ನೀವು ಲೈಕ್ಸು ಕಾಮೆಂಟ್ಸ್ ಎಲ್ಲ ಹಾಕ್ತೀರಾ. ಅವರೆಲ್ಲ ಏನು ಚೆಂದ ಕಾಣಿಸೋದಿರಲಿ, ಫೇಸ್ ಮುಖ್ಯ ಅಲ್ಲ. ಅವರಲ್ಲಿ ಏನು ಕಂಟೆಂಟ್ ಇರುತ್ತೆ. ನಾವಾದರೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಾ? ಅಲ್ಲ, ಹೆಣ್ಮಕ್ಳೇ ಈ ಥರ ಕಲ್ತ್ಬಿಟ್ರೆ ಹೇಗೆ ಗುರು? ಕಂಟೆಂಟೇ ಇರಲ್ಲ. ಅವ್ರು ಜಸ್ಟ್ ಒಂದು ಡ್ಯಾನ್ಸ್ ಮಾಡಿದ್ರೆ ಅವ್ರಿಗೆಲ್ಲ ಎಷ್ಟು 1K 2K ಲೈಕ್ಸು ಫಾಲೋವರ್ಸು ಎಲ್ಲ ಆಗಿಬಿಡ್ತಾರೆ. ಯಾಕಂದರೆ ಒಳ್ಳೆಯವ್ರಿಗೆ ಕಾಲನೇ ಇರೋದಿಲ್ವಾ ಅಂತ. ಹೆಣ್ಮಕ್ಳು ಅಡ್ಡದಾರಿ ಇಟ್ಕೊಂಡು ಹೋಗೋರಿಗೆಲ್ಲ ಎಷ್ಟು ಜನ ವ್ಯೂಸು ಕಾಮೆಂಟ್ಸು. ಆಮೇಲೆ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ಅಲ್ಲೋಗ್ಬಿಟ್ಟು ನಾವು ಕಾಮೆಂಟ್ ಹಾಕಿದರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡೋಲ್ಲ ಆ ಅಕೌಂಟ್ ಓನರ್ಗಳು, ಆಯಿತಾ? ಅಂಥವ್ರಿಗೆಲ್ಲ ನೀವು ಲೈಕ್ಸು ಕಮೆಂಟ್ಸು ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ. ನಾವೆಲ್ಲ ಈಗ ತಾನು ನ್ಯೂ ಯೂಟ್ಯೂಬರ್ಸು, ನಮಗೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋದಿರುತ್ತೆ. ಸಾಧನೆ ಅಲ್ಲ ಅಂತಂದ್ರೂ ಒಂದು ತಕ್ಕಮಟ್ಟಿಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಅದಕ್ಕೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ? ಎಲ್ಲ ಬೆಳೆಯೋರಿಗೆ ಸಪೋರ್ಟ್ ಮಾಡ್ತಿದ್ರೆ ನಾವೆಲ್ಲ ಯಾವಾಗ? ಇವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಂಗೆ ಸಖತ್ ಬೇಜಾರಾಯಿತು. ಏಕೆಂದರೆ ಅಷ್ಟು ಸಬ್ಸ್ಕ್ರೈಬ್ ಆಗದಿದ್ರೂ ಚಿಂತಿಲ್ಲ, ನಿಧಾನಕ್ಕೆ ಆಗಲಿ. ಬಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋ ಬುದ್ಧಿ ಇದೆಯಲ್ಲ, ಅದು ಯಾಕೋ ನಂಗೆ ಸರಿ ಅನಿಸಿಲ್ಲ, ಇಷ್ಟನೂ ಆಗಲಿಲ್ಲ. ಈಗ ಆಲ್ರೆಡಿ ಆಯಿತು. ಒಂದು ಸೈಡು ಅಲ್ಲಿ ಒಣಗಾಕ್ತೆ, ಅಂದರೆ ಈ ಒಟ್ಟಾರ ಆಗಿರೋದ್ರಿಂದ ಒಂದಿಬ್ಬರು ಆಲ್ರೆಡಿ ಒಣಗಾಕ್ಬಿಟ್ಟಿದ್ರು, ಜಾಗ ಇರಲಿಲ್ಲ. ಹೆಂಗೋ ಹಾಗೆ ಮಾಡಿಕೊಂಡು ಹಾಕ್ಕೊಂಡಿದ್ದಾಯಿತು. ಅದೆಲ್ಲ ಮಾಡಿ ಮುಗಿಸಿ ಈಗ ಟೊಮೆಟೊ ಸಾಂಬಾರು ಮಾಡಿ ರೈಸ್ ಇಟ್ಬಿಟ್ಟೆ, ಏಕೆಂದರೆ ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಇದು ಚೆನ್ನಾಗಾಗುತ್ತೆ ಟೊಮೆಟೊ ತಿಳಿ ಸಾಂಬಾರು. ನೀವು ಬೇಕು ಅಂತ ಹೇಳಿದರೆ ನಾನು ಅದು ಮಾಡಿ ತೋರಿಸ್ತೀನಿ. ಇದೆಲ್ಲ ಆದಮೇಲೆ ನಾನು ಇವಾಗ ಪಾರ್ಲರ್ಗೆ ಹೋಗ್ತಾಯಿದ್ದೀನಿ.
ಅಲ್ಲಿ ಹೋಗಿದ್ದು ಸ್ವಲ್ಪ ಮಾಮೂಲಿ ಗೊತ್ತಲ್ವ. ಇವತ್ತೇ ಫ್ರೀ ಇರೋದು. ಗುರುವಾರ ನಾವು ಎಲ್ಲ ಮಾಡಿಕೊಂಡು ನಮ್ಮದೇನೇ ಇದ್ರೂ ಅದು ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಈಗ ಸ್ಯಾಟರ್ಡೇಯಿಂದ ಫ್ರೈಡೇಯಿಂದನೇ ನಮ್ಗೆ ಕೆಲಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೋಡುವ ಹೇಗಾಗುತ್ತೆ ಅಂತ. ಇದು ಗೊತ್ತಿರುತ್ತಲ್ವ, ಮದ್ದೂರವ್ರು ಯಾರಾದರೂ ನೋಡ್ತಿದ್ರೆ ಇದು ಚೆನ್ನಾಗಿರುತ್ತೆ. ಈ ಥರ ಜಾಗ ಎಲ್ಲ ಅಂದರೆ ರೇರು ಹೋಗಿದ್ದು. ನಮ್ಮ ಚಿನ್ನಿ ಅವಾಗ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಿದ್ವಿ. ಇದೆಲ್ಲ ಪಾರ್ಕ್ ಅಂತ ಹೇಳಿ ರಾಮನ ದೇವಸ್ಥಾನ ಹತ್ರ ಪಾರ್ಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈವ್ನಿಂಗ್ ಎಲ್ಲ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ಶಾಗೂ ಸಿಗುತ್ತೆ. ಆಮೇಲೆ ಇವಾಗೆಲ್ಲ ಸೊಪ್ಪು ತುಂಬ ರೇಟ್ ಅಲ್ವಾ. ಈ ಜಾಗಕ್ಕೆ ಬಂದರೆ ಕಂತೆ 10 ರೂಪಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ 10 ರೂಪಾಯಿಗೆ ಸಿಗುತ್ತೆ. ಅದೊಂದು ಖುಷಿ ನನಗೆ ಇಲ್ಲಿಗೆ ಬಂದರೆ. ಈಗ ಪಾರ್ಲರ್ ಹತ್ರ ಬಂದ್ವಿ, ಪರಿಚಯದ ಅಕ್ಕನೇ ಇವರು. ಫಸ್ಟು ನಾನಿಲ್ಲಿ ಏರೋಬಿಕ್ ಕ್ಲಾಸ್ ನಡೆಸ್ತಾಯಿದ್ರು ಇವರು, ಅಲ್ಲಿಗೆ ಹೋಗ್ತಿದ್ದೆ. ಆವಾಗಿಂದ ಪರಿಚಯ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಒಂಥರ ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ. ಅದೊಂದು ತುಂಬ ಇವಾಗ ನಮ್ಮ ತುಂಬ ಹತ್ರದವರು ಸ್ವಂತ ಅಕ್ಕದಿರು ಹೇಗೆ ಮಾತಾಡಿಸ್ತಿರೋ ಅದೇ ಥರ ಮಾಡ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ, ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಕ್ಕ. ಅಲ್ಲಿಂದ ಬರುವಾಗಲೇ ನಾನು ಸೊಪ್ಪಿನ ಸೊಪ್ಪು ತಂದಿದ್ದೆ, ಏಕೆಂದರೆ ನೆಕ್ಸ್ಟ್ ಏನು ಮಾಡೋದು ಗೊತ್ತಿರಲಿಲ್ಲ. ಸಂಜೆ ಟೈಮಿಂಗ್ ಮಾಡ್ಕೋಬೇಕಿತ್ತಲ್ವ. ಅಕ್ಕ ಬಾವ ಬರ್ತಿದ್ದಾರೆ, ಆಲ್ರೆಡಿ ಹೊರಟಿದ್ರು ಅವರು. ಅದಕ್ಕೋಸ್ಕರ ನಾನು ಪಾರ್ಲರಿಂದ ಬರೋವಾಗಲೇ ಸೊಪ್ಪಿನ ಸೊಪ್ಪು ತಂದುಬಿಟ್ಟಿದ್ದೆ. ಅದನ್ನು ನಾನು ಮಾಡ್ಕೊತಾ ಇದ್ದೀನಿ. ಪುದೀನ ಮಾತ್ರ ಬಿಡ್ಸೋಕ್ಕಾಗಲ್ಲ ಗೈಸ್, ನಮ್ಮಮ್ಮ ಬಿಡಿಸ್ಕೊತಾರೆ ಅದನ್ನು. ನಾನು ಮಾತ್ರ ಅಡುಗೆಗೆ ಏನು ಬೇಕು ಅದನ್ನು ಬಿಡಿಸ್ಕೊಂಡು ಕವರ್ಗೆ ಹಾಕಿ ಇಟ್ಬಿಟ್ಟೆ. ಅಮ್ಮ ಅದು ಆಮೇಲೆ ಬಂದು ಬಿಡಿಸ್ಕೊಂಡ್ರು. ನಾನು ಇದನ್ನೆಲ್ಲ ಬಿಡಿಸ್ಕೊಂಡು ನೆಕ್ಸ್ಟು ಮಸೊಪ್ಪು ಸಾಂಬಾರು ಮಾಡಿಬಿಡೋಣ, ನೆಕ್ಸ್ಟ್ ಕೆಲಸ ಏನಿದ್ರು ಆಮೇಲೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಮಸೊಪ್ಪು ಸಾಂಬಾರನ್ನ ಇದೆಲ್ಲ ಬಿಡಿಸ್ಕೊಂಡಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಆಲ್ರೆಡಿ ಮಸೊಪ್ಪು ಸಾಂಬಾರು ಆಗಿದೆ. ಇದೆಲ್ಲ ಆಗಿ ಈಗ ಮಾಡಿಟ್ಬಿಟ್ಟು ರೈಸು ಮಾಡಿಕ್ಕಿದ್ದೀನಿ ಆಲ್ರೆಡಿ. ಬಂದು ಮುದ್ದೆ ಮಾಡ್ಕೋಬೇಕು. ಈಗ ಇದೆಲ್ಲ ಮಾಡಿಟ್ಮೇಲೆ ಆ ಮನೆ ಹತ್ರ ಹೋಗಬೇಕು, ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿತ್ತು. ಆಸಿಡ್ ವಾಶ್ ಎಲ್ಲ ಮಾಡಿಕ್ಕಿದ್ರು. ನಾನು ಹೋಗೇ ಇರಲಿಲ್ಲ, ಬೆಳಗ್ಗೆ ಹೋಗಿ ಬಂದಿದ್ದು ಸಂಜೆ ಆದರೂ ಹೋಗಿರಲಿಲ್ಲ ಆ ಮನೆ ಕಡೆ. ಅಡುಗೆ ಮಾಡಿಕ್ಬಿಟ್ಟು ಇದಿಷ್ಟು ನಾಳೆ ಹಾಕ್ಕೊಳ್ಳೋ ಜ್ಯುವೆಲರಿ ಗೈಸ್. ನಾಳೆ ಮೀನ್ಸ್ ಸಂಡೇ. ಇವಾಗ ಹೋಗ್ತಾಯಿದ್ದೀನಿ, ಬಾಗಿಲು ಡೋರ್ ಕ್ಲೋಸ್ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದು ಮಾತಾಡಿಸ್ಕೊಂಡು ಎಲ್ಲನೂ. ಅಕ್ಕ ಭಾವನೂ ಅಲ್ಲೇ ಹೋಗಿದ್ರಾ, ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ನೋಡಿ ಮನೆ ತೋರಿಸ್ತಾನೆ ಇರ್ತೀನಿ, ತೋರಿಸಿ. ಏಕೆಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ಮ ಸ್ವಂತ ಮನೆ ಅನ್ನೋದು ಎಷ್ಟು ಖುಷಿ ಇರುತ್ತೆ ಅಂತ ಹೇಳೋಕೆ ಅಸಾಧ್ಯ ಅಲ್ವಾ. ಈಗ ನಮ್ಮದೇ ಒಂದು ಓನ್ ಮನೆ ಅಂತ ಅಂದಾಗ ಅದರಲ್ಲಿ ಸಿಗುವಂಥದ್ದೇ ಬೇರೆ. ಏಕೆಂದರೆ ಬೇರೆ ಮನೆಗೆ ಹೋಗಿ ಇರೋದು ಬೇರೆ, ನಮ್ಮದೇ ಮನೇಲಿ ನಮ್ಮ ಇಷ್ಟ ಥರ ಇರೋದೇ ಬೇರೆ. ಅದಕ್ಕೋಸ್ಕರ ನಾನು ತೋರಿಸ್ತಾನೆ ಇರ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ನನಗೊಂಥರ ಖುಷಿ. ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಅಂಕಲ್ ಪಾಪ. ನಮಗೆ ಗಾರೆ ಕೆಲಸದವರು ಒಂದು ಗೃಹ ಪ್ರವೇಶ ಎಲ್ಲ ಆದಮೇಲೆ ಹೇಳ್ತೀನಿ. ಬಟ್ ಓಕೆ, ಅರ್ಧದಲ್ಲಿ ಏನು ಯಾವುದೋ ಒಂದು ವಿಷಯಕ್ಕೆ ಕೈ ಕೊಟ್ಟರು, ಬಟ್ ಓಕೆ ನಾವು ಸರಿ ಮಾಡಿಸ್ಕೊಳ್ಳೋಣ. ಏಕೆಂದರೆ ಎಲ್ಲರೂ ಪ್ರಾಬ್ಲಮ್ಮು ಒಂದೇ ಥರ ಇರಲ್ಲ. ಎಲ್ಲರೂ ಒಂದೊಂದರಲ್ಲಿ ಪ್ರಾಬ್ಲಮ್ಸಲ್ಲಿ ಸಿಗಾಕೊಂಡಿರ್ತಾರೆ. ಇದು ಅಕ್ಕ ನಾನು ಊಟ ಮಾಡ್ತಿದ್ದೀವಿ. ಅಲ್ಲಿಂದ ಬಂದ ಮೇಲೆ ನಾವಿಬ್ಬರು ಇದ್ದರೆ ಇಬ್ಬರು ಒಟ್ಟಿಗೆ ಊಟ ತಿನ್ನೋದು. ಒಂದಿನಕ್ಕೂ ಅಷ್ಟೇ ಒಂದೇ ಟೈಮಿಗೆ ಇಬ್ಬರು ಕೂತ್ಕೋತೀವಿ ಎಲ್ಲರದು ಆದಮೇಲಿಂದ. ಇದು ನನ್ನ ಮಗ ಅಕ್ಕಂಗೆ ರೇಗಿಸ್ತಿದ್ದ. ಅವನು ಭಲೇ ಇಷ್ಟಪಡ್ತಾನೆ, ನಮ್ಮ ಅಕ್ಕನೂ ನಮ್ಮ ಭಾವನು. ಅಮ್ಮಂದು ಊಟ ಆಗಿತ್ತು ಆಲ್ರೆಡಿ, ನಾನು ಅಕ್ಕ ತಿಂತಿದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್. ಟಾಟಾ ಬಾಯ್. ನಾಳೆ ಸಿಗುವ.